Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 1 ಗದ್ಯ ಭಾಗ ಒಣ ಮರದ ಗಿಳಿ ಎಂಬ ಗದ್ಯದ ಪ್ರಶ್ನೆಯನ್ನು ಹೇಗೆ ಕೇಳಲಾಗುತ್ತೆ ಎಂದು ನೋಡಿಕೊಳ್ಳೋಣ. ವಿಷಯ ದ್ವಿತೀಯ ಭಾಷೆ ಕನ್ನಡ, ತರಗತಿ 10ನೆಯ ತರಗತಿ, ಅಂಕಗಳು 25. ನೋಡಿ, 25 ಅಂಕಗಳಿಗಾಗಿ ಪ್ರಶ್ನೆಯನ್ನು ಹೇಗೆಲ್ಲ ಕೇಳಲಾಗುತ್ತೆ ನೋಡ್ಕೊಳ್ಳೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ. ನೋಡಿ, 2 ಅಂಕಕ್ಕೆ ತಲಾ 1 ಅಂಕ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ. ಆಪ್ಷನ್ಸ್: ಅ 9, ಆ 13, ಇ 25, ಇ 49. ಸೆಕೆಂಡ್ ಕ್ವಶನ್, ಮಾತಿಲ್ಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಅ ಸವರ್ಣ ದೀರ್ಘ ಸಂಧಿ, ಆ ಲೋಪ ಸಂಧಿ, ಇ ಆಗಮ ಸಂಧಿ, ಇ ಆದೇಶ ಸಂಧಿ. ಸೆಕೆಂಡ್ ಕ್ವಶನ್, ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 1 ಅಂಕದ ಪ್ರಶ್ನೆಯನ್ನು 4 ಕೇಳಲಾಗುತ್ತೆ. 1 ತಲಾ 1 ಅಂಕಗಳಿಗಾಗಿ 4 ಅಂಕದ ಪ್ರಶ್ನೆ. ಥರ್ಡ್ ಕ್ವಶನ್, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಫೋರ್ತ್ ಕ್ವಶನ್, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ. ಫಿಫ್ತ್ ಕ್ವಶನ್, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು. ಸಿಕ್ಸ್ತ್ ಕ್ವಶನ್, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು. ನೋಡಿ, 1 ಅಂಕದ ಪ್ರಶ್ನೆ 4 ಅಂಕಗಳಿಗಾಗಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, 3-4 ವಾಕ್ಯದ ಪ್ರಶ್ನೆಗಳು 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ 2 ಅಂಕಕ್ಕೆ. 6 ಮಾರ್ಕ್ಸ್ ಕ್ವಶನ್. ಸೆವೆಂತ್ ಕ್ವಶನ್, ಸಾಮಾನ್ಯವಾದ ಲೋಕವರ್ತನೆ ಯಾವುದು. ಸಾಮಾನ್ಯವಾದ ಲೋಕವರ್ತನೆ ಯಾವುದು. ಏತ್ ಕ್ವಶನ್, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು. ನೈನ್ತ್ ಕ್ವಶನ್, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು. ನೋಡಿ, 3 ಪ್ರಶ್ನೆಗಳನ್ನು 3-4 ವಾಕ್ಯದಲ್ಲಿ ಉತ್ತರಿಸಬೇಕಾಗಿದೆ 6 ಅಂಕಗಳಿಗಾಗಿ. ಫೋರ್ತ್ ಮೇನ್, ಸಂದರ್ಭದೊಡನೆ ವಿವರಿಸಿರಿ. ನೋಡಿ, 6 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಲಾ 3 ಅಂಕ. 10th ಕ್ವಶನ್, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ. 11th ಕ್ವಶನ್, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ನೋಡಿ, 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ 3 ಅಂಕ ತಲಾ 3 ಅಂಕಕ್ಕೆ, ಟೋಟಲ್ ಆಗಿ 6 ಅಂಕದ ಪ್ರಶ್ನೆಯಾಗಿದೆ. ಲಾಸ್ಟ್ ಕ್ವಶನಲ್ಲಿ, ಲಾಸ್ಟ್ ಮೇನಲ್ಲಿ ಫಿಫ್ತ್ ಕ್ವಶನ್, ಫಿಫ್ತ್ ಮೇನಲ್ಲಿ ಈ ಕೆಳಗೆ ನೀಡಿರುವ ಸಾಹಿತಿಯ ಸ್ಥಳ, ಕಾಲ ಮತ್ತು ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ಕವಿ ಪರಿಚಯವನ್ನು 3 ಅಂಕಕ್ಕೆ ಕೇಳಲಾಗಿದೆ. ಅರ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅವರ ಕವಿ ಪರಿಚಯವನ್ನು ನಾವು ವಾಕ್ಯ ರೂಪದಲ್ಲಿ ವಿವರಿಸಬೇಕಾಗಿದೆ. ಲಾಸ್ಟ್ ಕ್ವಶನಲ್ಲಿ, ಲಾಸ್ಟ್ ಮೇನಲ್ಲಿ 6ನೆಯ ಮೇನ್, 6th ಮೇನ್, ಈ ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನೋಡಿ, ಪತ್ರ ಲೇಖನವನ್ನು ಕೇಳಲಾಗಿದೆ. ಪತ್ರ ಲೇಖನ 4 ಅಂಕಕ್ಕೆ. 13th ಕ್ವಶನ್, 2 ದಿನ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ಒಂದು ರಜಾ ಅರ್ಜಿ ಬರೆಯಿರಿ. ಅಥವಾ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ. ನೋಡಿ, ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ನೀವು ಪತ್ರಲೇಖನವನ್ನು ಇಲ್ಲಿ ಬರೆಯಬೇಕಾಗಿದೆ. 4 ಅಂಕದ ಪ್ರಶ್ನೆಯಾಗಿದೆ. ನೋಡ್ಕೊಂಡ್ರಲ್ಲ, ಘಟಕ ಪರೀಕ್ಷೆ 1 ಒಣ ಮರದ ಗಿಳಿ ಎಂಬ ಗದ್ಯ ಭಾಗದ ಘಟಕ ಪರೀಕ್ಷೆಯನ್ನು ಯಾವೆಲ್ಲ ಅಂಕಗಳಿಗಾಗಿ
ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ನೋಡ್ಕೊಂಡ್ರಲ್ಲ. 25 ಅಂಕಗಳಿಗಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಗಳನ್ನು ಹೇಗೆಲ್ಲ ಕೇಳಲಾಗುತ್ತೆ ಅಂತ. ಹಾಗಾದರೆ ಧನ್ಯವಾದಗಳು.